ಕಂಬಳವನ್ನು ಮಾತ್ರ ದಯಮಾಡಿ ನೀವು ಈ ದಸರಾದಲ್ಲಿ ತರಬಾರದು. ದೇಶಕ್ಕೆ ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ. ಕಂಬಳ ಕರಾವಳಿ ಪ್ರದೇಶದ ಒಂದು ದೊಡ್ಡ ಸಂಸ್ಕೃತಿ. ಆಮೇಲೆ ಕೋಣ ರಸ್ತೆನಲ್ಲಿ ಓಡಾಡುವಂತ ಎಮ್ಮೆಯ ಕೋಣಗಳನ್ನೆಲ್ಲ ತಗೊಬಂದು ಕುಣಿಸೋದಲ್ಲ ಇದು. ಯಾವುದು ಈ 4 ಆರಾಧನಾ ಪದ್ಧತಿಗಳು? ಹಿರಿಯರು ಬರೆದ ಮುನ್ನುಡಿ, ಸಂಸ್ಕೃತಿ ಗಿಡಿದ ಕನ್ನಡಿ, ಮೆರೆಸಿ ಬೆಳೆಸಿ ಉಳಿಸಲು ಮುಡಿಪಾಗಿರಲಿ ನರನಾಡಿ. ಜಾತಿ ಗೀತಿ ಮರೆತು ಎಲ್ಲರೂ ಕೂಡಿ ಬೆರೆತು ಮುಗಿಲೋ ಮುಟ್ಟೋವರೆಗೂ ಮೊಳಗಲಿ ಧ್ವನಿ ಕೊರಡಲ್ಲಿ. ತುಳುಮಳ್ಳದ ಕೆಸರಿದ ಕಮ್ಮೆನ ಪರಡುನ ಕಂಬುಲ ನಮ್ಮ. ಮಾನ್ಯ ಉಪಮುಖ್ಯಮಂತ್ರಿಗಳು ದಸರಾದಲ್ಲಿ ಕಂಬಳವನ್ನ ಸೇರಿಸಬೇಕು ಅನ್ನುವಂಥದ್ದು ನಾನು ಕೇಳ್ಪಟ್ಟೆ. ಅವರ ಒಂದು ಕಂಬಳದ ಮೇಲಿರ್ತಕ್ಕಂತಹ ಅವರಿಗೆ ಅಭಿಮಾನ ಮತ್ತು ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಉತ್ಸಾಹಕ್ಕೆ ನಾವು ಸಂತೋಷ ಪಡ್ತೇವೆ. ಆಮೇಲೆ ಕರಾವಳಿಯ ಈ ಒಂದು ಕ್ರೀಡೆ ಅದು ಒಕ್ಕಲುತನದ ಹೆಮ್ಮೆಯ ಕ್ರೀಡೆಯಾಗಿತ್ತು. ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಎನ್ನುವಂತಹ ಇಚ್ಛೆ ಅವ್ರದ್ದು ಇರ್ಬೋದು. ಮೈಸೂರು ದಸರಾ ಅನ್ನುವಂತಹ ಪ್ರಪಂಚದ ಖ್ಯಾತಿಯ ಒಂದು ಕರ್ನಾಟಕದ ಹೆಮ್ಮೆಯ ದಸರಾ. ಆದರೆ ಕಂಬಳವನ್ನು ಮಾತ್ರ ದಯಮಾಡಿ ನೀವು ಈ ದಸರಾದಲ್ಲಿ ತರಬಾರದು. ಯಾಕೆ ಅಂತಂದರೆ ಅಷ್ಟೊಂದು ಸಮಂಜಸ ಕೂಡ ಅಲ್ಲ. ಕರಾವಳಿ ಭಾಗ ತುಳುನಾಡು ಅನ್ನುವಂಥದ್ದು ಕರೆಯಲ್ಪಡ್ತಾ ಇತ್ತು ಒಂದು ಕಾಲದಲ್ಲಿ. ಈ ತುಳುನಾಡಿನ ರಾಜಧಾನಿ ಬಾರ್ಕೂರಾಗಿತ್ತು. ಇದರ ಆಳಿದಂತಹ ಅರಸರು ಸುಮಾರು 1400 ವರ್ಷಗಳ ಕಾಲ ಒಂದು ಮನೆತನದವರು ಆಳಿದ್ದು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ, ಇಷ್ಟು ಸುದೀರ್ಘ ಕಾಲ ಆಳದಂಥವ್ರು. ಅದು ಕನ್ನಡಿಗರ ಹೆಮ್ಮೆ. ಈ ಕಂಬಳಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಮತ್ತು ಅದಕ್ಕೊಂದು ಘಟನೆ ನಡೆದದ್ದಿದೆ. ಅದೊಂದು ವಿಷಯ ನಾನು ನಿಮ್ಗೆ ಹೇಳ್ತೀವಿ. ಅದಲ್ಲದೆ ನಮ್ಮ ಕರಾವಳಿ ಅಂದರೆ ಈ ತುಳುನಾಡಿನಲ್ಲಿ 4 ಆರಾಧನಾ ಪದ್ಧತಿಗಳಿದ್ದಾವೆ. ಯಾವುದು ಈ 4 ಆರಾಧನಾ ಪದ್ಧತಿಗಳು? ಮೊದಲನೆಯದು ನಾಗಾರಾಧನೆ, ಆಮೇಲೆ ಬಂದದ್ದು ಭೂತಾರಾಧನೆ. ಭೂತಾರಾಧನೆಯ ನಂತರ ಅದು ದೇವತಾ ಆರಾಧನೆಯನ್ನು ಒಂದು ಕ್ಲಾಸಿಕಲ್ ರೀತಿಯಲ್ಲಿ ಶಾಸ್ತ್ರೀಯಬದ್ಧವಾಗಿ ಬಂದಂಥದ್ದು ಯಕ್ಷಗಾನ. ಇದು ಯಕ್ಷಗಾನ ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರ್ಬೋದು. ಆದರೆ ನಾಗಾರಾಧನೆಗೂ 2000 ವರ್ಷಕ್ಕೂ ಹಿಂದಿನದು. ಜೊತೆಯಲ್ಲಿ ಭೂತಾರಾಧನೆಗೆ ಸಿಗ್ತಕ್ಕಂಥದ್ದು 2000 ವರ್ಷಗಳ ಇತಿಹಾಸ. ಇದರ ನಡುವೆ ಸುಮಾರು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಪುಲಿಕೇಶಿಯ ಸಾಮ್ರಾಜ್ಯ ಇದ್ದಂಥ ಸಂದರ್ಭ, ಅಳುಪರು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಅಳುಪರ ಅರಸು ಮನೆತನದಲ್ಲಿ ಆದಂಥ ಒಂದು ಬಹಳ ದೊಡ್ಡ ಒಂದು ಆಘಾತಕಾರಿಯ ಘಟನೆ ನಡೆಯುತ್ತೆ. ಅದರೊಳಗಡೆ ದೊಡ್ಡ ದುರಂತ ಈ ಅರಸು ಮನೆತನಕ್ಕೆ ಆಗತ್ತೆ. ಈ ಅರಸು ಮನೆತನವನ್ನು ಮತ್ತೆ ವೃದ್ಧಿಸ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಒಬ್ಬಳು ಹೆಣ್ಣುಮಗಳು, ಅವಳು ತುಳುವೇಶ್ವರ ದೇವರನ್ನು ಸ್ಥಾಪನೆ ಮಾಡಿ ಬಾರ್ಕೂರಿನಲ್ಲಿ ದೇವರನ್ನು ಆರಾಧನೆ ಮಾಡಿಸ್ತಾಳೆ. ಆರಾಧನಾ ಸಮಯದಲ್ಲಿ 5 ದೈವಗಳು ಕೊಟ್ಟಂಥ ಆದೇಶ ಕಂಬಳಕ್ಕೆ ನಾಂದಿಯಾಗತ್ತೆ. ಕಂಬಳವನ್ನು ಮಾಡುವಂಥ ಪದ್ಧತಿಯನ್ನು ಕೂಡ ಅಲ್ಲಿಯ ದೈವದ ಆದೇಶದ ರೀತಿಯಲ್ಲಿ ನಡೆಯುತ್ತೆ. ಅದರೊಳಗೂ ಸಹ ಆಸ್ಥಾನದಲ್ಲಿ ರಾಜನ್ ದೈವವಾದಂತಹ ಅರಸು ದೈವವಾದಂತಹ ಕುಂಡೋದರವಿದ್ದು, ಮಣೆಮಂಚದಲ್ಲಿ ಚಾವಡಿಯಲ್ಲಿ ಪಂಜುರ್ಲಿ ಬಂದು, ಹಾಡಿಯಲ್ಲಿ ಹೈಗುಳಿ ಅಂತ ಬಂದು ಅದನ್ನು ಗುಳಿಗ ಅಂತಲೂ ಸಹ ತುಳುನಲ್ಲಿ ಕರೆಯುವಂಥದ್ದಿದೆ. ಹಾಗೆಯೇ ಅರಸರ ದಂಡದ ಮೇಲೆ ನಂದಿಕೇಶ್ವರನನ್ನು ತಂದು ಗದ್ದೆಯಲ್ಲಿ ಮೈಸಂದಾಯನನ್ನು ತರ್ತಾರೆ. ಅದಕ್ಕೆ ಕಾರಣಗಳನ್ನು ನಾವು ಇನ್ನೊಮ್ಮೆ ನಿಮಗೆ ಹೇಳ್ತೀವಿ ಬೇಕಿದ್ರೆ. ನಿಮ್ಮ ಮೇಲೆ ನಮ್ಗೆ ಬಹಳ ಅಭಿಮಾನವೂ ಇದೆ. ಯಾಕೆಂತಂದರೆ ನೀವು ಬಹಳ ಒಳ್ಳೆಯ ದೈವಭಕ್ತರು, ಗಂಡ ಹೆಂಡತಿ ನೀವಿಬ್ಬರೂ ಸಹ ಸಾತ್ವಿಕರು. ದೇವರ ವಿಷಯದಲ್ಲಂತೂ ಭಾಳಷ್ಟು ನಂಬಿಕೆ ಭಕ್ತಿ ಉಳ್ಳವರು. ನಿಮ್ಮ ಜೊತೆಯಲ್ಲಿ ನನಗೇನೆ ಸುಮಾರು 25-30 ವರ್ಷಗಳ ಸಂಬಂಧ ಇದೆ. ಆದ್ದರಿಂದ ನಿಮಗೆ ಈ ಮಾತನ್ನು ಹೇಳ್ತೀವಿ. ಒಕ್ಕಲುತನದ ಅರಸರು ಇಲ್ಲಿ
ಶುರುವಾಗಿತ್ತು. 2000 ವರ್ಷದ ಇತಿಹಾಸದ ಭೂಮಿ ಈ ಬಾರ್ಕೂರಿನ ಅಳುಪರು. ಅವರು ತನ್ನ ಕುಲದ ಮತ್ತೆ ಉದ್ಧಾರಕ್ಕೋಸ್ಕರವಾಗಿ ಕಂಡುಕೊಂಡಂಥ ಈ 5 ದೈವಗಳ ಅಸ್ತಿತ್ವದ ಸ್ಥಾನಮಾನದ ಜೊತೆಯಲ್ಲಿ ಕಂಬಳ ಅನ್ನುವಂಥದ್ದು ಹುಟ್ಟೋದಕ್ಕೆ ಒಂದು ರೋಚಕವಾದಂತಹ ಒಂದು ಇತಿಹಾಸದ ಘಟನೆ. ಅದು ನೀವು ಸಿಕ್ಕಾಗ ಸಂಪೂರ್ಣವಾಗಿ ಅದರ ವಿವರಣೆ ಹೇಳ್ತೀವಿ. ಯಾಕಾಗಿ ಕಂಬಳವನ್ನು ಮಾಡಿದ್ರು, ಆ ರಾಣಿ ತನ್ನ ಭಾಷೆಯ ದೇವರನ್ನು ಯಾಕೆ ಸ್ಥಾಪನೆ ಮಾಡಿ ತುಳುವೇಶ್ವರ ದೇವರನ್ನು ಸ್ಥಾಪನೆ ಮಾಡಿದರು, ಅದಾಗಿ ಮತ್ತೆ 650 ವರ್ಷಗಳ ನಂತರ ಈ ತುಳುವೇಶ್ವರ ದೇವರು ನಂತರ ಸ್ವಲ್ಪ ದಿನದ ಈ ರಾಜಧಾನಿಯನ್ನು ಬಸೂರಿನಲ್ಲಿ ಕೆಲವು ದಿನ ಈ ಅರಸರು ಶಿಫ್ಟ್ ಆದಾಗ ಅಲ್ಲಿಯೂ ಸಹ ತುಳುವೇಶ್ವರ ಶಿವಲಿಂಗವನ್ನು ಮಾಡ್ತಾರೆ. ಅಲ್ಲಿ ಈಗಲೂ ಕೂಡ ಇದೆ. ಅದು ಬೇರೆ. ಅದು ಅಲ್ಲದೆ ಈ ದೈವಗಳ ಆರಾಧನೆಗಳಲ್ಲಿ ಒಂದು ರಾತ್ರಿ ಪನಿಟ್ ಕೊಲ್ಲೋಡು ಅಂದು ಒಂದು ಶಬ್ದ ಬರುತ್ತೆ. ಈ ಇಬ್ಬನಿಯಲ್ಲಿ ಕುಳಿತು ದೇವರನ್ನು ಆರಾಧಿಸಬೇಕಾದಂಥದ್ದು ಆ ಮನೆಯ ಪದ್ಧತಿಯ ಒಂದು ಅಂಶ. ಇದು ಕಂಬಳದ ಮನೆತನದಲ್ಲಿರ್ತಕ್ಕಂಥದ್ದು. ಆಮೇಲೆ ಕೋಣ, ರಸ್ತೆನಲ್ಲಿ ಓಡಾಡುವಂಥ ಎಮ್ಮೆಯ ಕೋಣಗಳನ್ನೆಲ್ಲ ತಗೊಬಂದು ಕುಣಿಸೋದಲ್ಲ. ಇದು ಆ ಕೋಣಗಳನ್ನು ದೇವತಾ ರೂಪದಲ್ಲಿ ಅದನ್ನು ಸಾಕ್ತಕ್ಕಂಥದ್ದು. ಮಕ್ಕಳನ್ನೂ ಸಹ ಅಷ್ಟು ಒಂದು ಆರೈಕೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅಂತಹ ಒಂದು ಆರೈಕೆಯಲ್ಲಿ ಕಂಡುಕೊಳ್ಳಬಹುದಾದಂಥ ಆ ಕೋಣಗಳನ್ನು ಸಹ ನಾವೊಂದು ಆ ಉತ್ಕೃಷ್ಟತೆಯಲ್ಲಿ ಕಾಣಬಹುದಾದಂಥ ಒಂದು ಪದ್ಧತಿ ಕಂಬಳದಲ್ಲಿ ತಂದು ಅಲ್ಲ, ಆ ಕಂಬಳದಲ್ಲಿ ಬರ್ತಕ್ಕಂಥ ಕೋಣಕ್ಕೂ ಸಹ ಶೃಂಗಾರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಪೂಜೆಯ ರೂಪದಲ್ಲಿ ತಂದು ಗದ್ದೆಗಿಳಿಸಬೇಕಾದಂಥದ್ದು ಅದಕ್ಕೊಂದು ಕ್ರಮ ಇದೆ. ಬೆಂಗಳೂರಿನಲ್ಲಿ ಕಂಬಳ ಮಾಡಿದಾಗ ಬಹಳಷ್ಟು ಪ್ರತಿರೋಧಗಳು ಬಂದಿತ್ತು. ಆದರೆ ಅದಕ್ಕಿದ್ದಂತಹ ರಾಜಕೀಯ ಬಲ ಮತ್ತು ಧನಬಲ ಮತ್ತು ಜನಬಲದ ನಡುವೆ ಈ ಪ್ರತಿರೋಧ ಜಾಸ್ತಿಯಾಗಿ ಕಾಣಲಿಲ್ಲ. ಆದರೂ ಕೂಡ ಅಲ್ಲಿ ಒಂದು ನಿರ್ಧಾರಕ್ಕೆ ಬಂದರು ಕರಾವಳಿಯವರು. ಏನಂದರೆ, ಬೆಂಗಳೂರು ಅನ್ನುವಂತಹ ರಾಜಧಾನಿಯಲ್ಲಿ ಕಂಬಳವನ್ನು ಒಂದು ಬಾರಿ ಮಾಡೋದ್ರ ಮುಖಾಂತರ ಪ್ರಪಂಚಕ್ಕೆ ಕಂಬಳ ಏನು ಅನ್ನೋದು ಗೊತ್ತಾಗಲಿ. ಯಾಕೆಂದರೆ ಕಂಬಳಕ್ಕೆ ನಿಷೇಧ ಇತ್ತಲ್ಲ, ಒಂದು ಸಾರಿ ಕಂಬಳ ಏನು ಅನ್ನೋದು ಗೊತ್ತಾಗಲಿ ಅಂತ. ಆದರೂ ಸಂಪ್ರದಾಯಸ್ಥರು ಇದನ್ನು ವಿರೋಧಿಸಿದರು. ಇವತ್ತಿಗೂ ಕೂಡ ದೇವತಾ ಆರಾಧನಾ ಪದ್ಧತಿಯಲ್ಲಿ ಪ್ರತಿ ವರ್ಷ ಇಷ್ಟು ಕಂಬಳ ಹೀಗೆ ನಡಿಲೇಬೇಕು ಅನ್ನುವಂಥದ್ದು ಇದೆ. ಯಾರ ಮನೆಯಲ್ಲಿದೆ? ಈ ಅಳುಪರ ಸಂತಾನದವರು ಈಗ ಡಿವೈಡ್ ಆಗಿ ಸಣ್ಣ ಮನೆತನದವರು ಆಗಿದಾರಲ್ಲ, ಅವರ ಮನೆಯಲ್ಲಿ ಇವತ್ತಿಗೂ ಇದೆ. ಅದು ಯಾಕೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ. ಸುಮಾರು ಆಗಿನ ಕಾಲದಲ್ಲಿ ಇದ್ದಂಥ ದೈವಗಳು ಸುಮಾರು ಒಂದು 200 ದೈವಗಳಿದ್ದಿರ್ಬೋದು. ಅದು ಆ ತಾಯಿಯ ಕಡೆಯಿಂದ ಯಾರ್ಯಾರಿಗೆ ಆ ದೈವಗಳು 1, 3, 4 ಹೀಗೆ ದೈವಗಳು ಒಂದು ತಾಯಿಗೆ ಸಂಬಂಧಪಟ್ಟಿದ್ದು ಇರ್ತವೆ. ಪಂಜುರ್ಲಿ ದೈವವನ್ನು ನಂಬಿದಂಥ ಮನೆತನದವರು ಮೈಸಂದಾಯನನ್ನು ನಂಬಬೇಕು ಅಂತಿಲ್ಲ. ನಂದಿಕೇಶ್ವರ ನಂಬಿದವರು ಇನ್ನೊಂದು ಕಲ್ಕುಡ್ಕನ್ನು ನಂಬಬೇಕು ಅಂತಿಲ್ಲ. ಹೀಗೆ ಅಂದರೆ ಆಯಾ ದೈವಗಳನ್ನು ಹೆಸರು ಹೇಳ್ಕೊಂಡು ಬರ್ತಕ್ಕಂಥ ಪೀಳಿಗೆ ಇದೆಯಲ್ಲ, ಅದು ಆ ತಾಯಿತನದ ಮನೆತನದ ಹೆಸರನ್ನು ಸೂಚಿಸ್ತದೆ. ಹಾಗೆಯೇ ಆ ದೈವದಲ್ಲಿ ಯಾರು ಮೈಸಂದಾಯನನ್ನು ಆರಾಧಿಸ್ಕೊಂಡು ಬಂದಿದ್ರು ಅವರು ಕಡ್ಡಾಯವಾಗಿ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಅಥವಾ ಒಂದು ರಿಲಿಜಿಯಸ್ ಕಂಬಳವನ್ನು ಮಾಡಬೇಕು. ನೀವು ಸ್ಪರ್ಧೆ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಕಂಬಳವನ್ನು ಮಾಡಿ ಆ ಗಂಧವನ್ನು ಗದ್ದೆಯ ಕಂಪ ಅಂದರೆ ಕೆಸರಿನ ಗಂಧವನ್ನು ಪ್ರತಿಯೊಬ್ಬರು ಹಚ್ಕೊಂಡು ಹೋಗಬೇಕಾದ್ದು ಪದ್ಧತಿ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಬಾರ್ಕೂರಿನ ಹತ್ತಿರದ ಒಂದು ಮನೆತನದಲ್ಲಿ ವಂಡಾರ್ ಕಂಬಳ ಅಂಥೇಳಿ, ಆ ಕಂಬಳದಲ್ಲಿ ಅವರಿಗೆ ಅವ್ರ ಹತ್ರ ಎಷ್ಟು ದುಡ್ಡು ಶೇಖರಣೆ ಆಗಿರುತ್ತೋ ಅಥವಾ ಅವ್ರ ಹತ್ರ ಇರುತ್ತೋ ಅದು ಬೇಕಾಗಿಲ್ಲ, ಒಟ್ಟಿನಲ್ಲಿ ಕಡ್ಡಾಯ ಆ ಮನೆತನದವರು ಕಂಬಳವನ್ನು ಮಾಡಬೇಕು. ಆ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಆ ಗದ್ದೆಯ ಕೆಸರನ್ನು ಗಂಧದ ರೂಪದಲ್ಲಿ ಹಣೆಗೆ ಹಚ್ಕೊಂಡು ಹೋಗ್ತಕ್ಕಂಥದ್ದು. ಎಷ್ಟೋ ಜನ ಹರಕೆಯನ್ನು ಸಹ ಅದನ್ನು ಮಾಡ್ತಾರೆ. ಈ ಥರದ ಹರಕೆ ಕಂಬಳಗಳು ಬಹಳಷ್ಟಿದ್ದಾವೆ. ಇಷ್ಟಕ್ಕೆ ಸೀಮಿತವಾಗಿಡಬೇಕು. ನಮ್ಮ ಕರಾವಳಿಯ ಈ 4 ಆರಾಧನಾ ಪದ್ಧತಿ ನಾನು ಏನು ಹೇಳಿದ್ದೀನಿ, ನಾಗಾರಾಧನೆ, ಭೂತಾರಾಧನೆ, ಯಕ್ಷಗಾನ ಮತ್ತು ಈ ಕಂಬಳವನ್ನು
ನಾವು ಅಪಚಾರ ಮಾಡಬಾರ್ದು. ಅದರದೇ ಆದಂಥ ಮರ್ಯಾದೆಯನ್ನು ನಾವು ಕಾಪಾಡ್ಕೋಬೇಕು. ಯಕ್ಷಗಾನವನ್ನು ಇವತ್ತು ಎಲ್ಲಿವರೆಗೆ ಅಭಿಮಾನಿಗಳೇ ಕೆಲವೊಂದಿಷ್ಟು ಜನ ಕೆಡಿಸ್ಬಿಟ್ಟಿದ್ದಾರೆ ಅಂತಂದರೆ, ಒಂದು ಕಾಲದಲ್ಲಿ ಹರಕೆಯಾಗಿ ನಡೀತಾ ಇದ್ದಂಥ ಈ ಯಕ್ಷಗಾನವನ್ನು ಆನಂತರ ಕಮರ್ಷಿಯಲ್ ಆಯಿತು. ಈಗಂತೂ ಸಿನಿಮಾದ ಕಥೆಗಳನ್ನೆಲ್ಲ ಯಕ್ಷಗಾನದಲ್ಲಿ ತಂದು, ಅಸಂಬದ್ಧ ಅಸಹ್ಯ ಸಂಭಾಷಣೆಗಳನ್ನೆಲ್ಲ ಯಕ್ಷಗಾನದಲ್ಲಿ ತಂದು ಹಾಸ್ಯ ನಗುಗೋಸ್ಕರ ಅದನ್ನು ಏನೇನೋ ಮಾಡಿದರು. ಅಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದರೆ, ಬೆಂಗಳೂರಂಥ ನಗರಗಳಲ್ಲಿ ಯಕ್ಷಗಾನದ ವೇಷಧಾರಿಗಳನ್ನು ಒಂದೊಂದು ಹೋಟೆಲ್ ಓಪನ್ಗಳಿಗೆ ಅಥವಾ ಯಾರನ್ನೋ ಕರ್ಕೊಂಬರಕ್ಕೆ ಮೆರವಣಿಗೆಗೆ ಆ ಯಕ್ಷಗಾನದ ವೇಷಗಳನ್ನು ಬಳಸ್ತಕ್ಕಂಥ ದುರಂತ ಈ ಅರ್ಥ ಗೊತ್ತಿಲ್ಲದೆ ಇದ್ದರೆ, ಯಕ್ಷಗಾನದ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಇದ್ದರೆ, ತನ್ನ ಪ್ರತಿಷ್ಠೆಯನ್ನು ತಾನು ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಯಕ್ಷಗಾನದ ವೇಷಧಾರಿಗಳನ್ನೆಲ್ಲ ಅವರು ಹೋಟ್ಲ್ ಓಪನಿಂಗಿಗೆ, ಕ್ಯಾಂಟೀನ್ ಓಪನ್ಗಳಿಗೆ, ಬಾರ್ ಓಪನಿಂಗ್ಗಳಿಗೆ, ಮದುವೆ ಸಮಾರಂಭಗಳಿಗೆ ಇದಕ್ಕೆಲ್ಲ ಬಳಸುವಂಥದ್ದಲ್ಲ. ಯಾಕೆ ಬಳಸಬಾರ್ದು ಅಂತಂದರೆ, ಯಕ್ಷಗಾನದ ವೇಷ ಪ್ರಾರಂಭವಾಗಿ ಒಂದು ಹೆಜ್ಜೆ ಇಡಬೇಕು ಅನ್ನಬೇಕಾದ್ರೂ ಕೂಡ ಅಭ್ರತಾಳವನ್ನು ಹಾಕಿ ಗಣಪತಿ ಪೂಜೆಯನ್ನು ಮಾಡಿ, ಚೌಕಿ ಪೂಜೆ ಅಂತ ಮಾಡಿ ಹೆಜ್ಜೆ ಇಡಬೇಕು ಅಂತೇಳಿ. ಸರಿ, ಯಕ್ಷಗಾನ ಪ್ರಸಂಗ ಸಂಪೂರ್ಣ ಮುಗಿದ ಮೇಲೂ ಕೂಡ ರಂಗನಾಯಕನಿಗೆ ಮಂಗಳವನ್ನು ಹಾಡಿ ಅದನ್ನು ಕ್ಲೋಸ್ ಮಾಡಬೇಕಂತೀವಿ. ನೀವು ಯಾವ ಯಕ್ಷಗಾನಗಳನ್ನಾದ್ರೂ ನೋಡಿ ಇದೇ ಥರ ಇರೋದು. ಇಲ್ಲಿ ಆ ಗೆಜ್ಜೆಗೆ ಬೆಲೆ ಇಲ್ಲ, ಏನೂ ಇಲ್ಲ, ಆ ಥರ ಆಗೋಗಿದೆ. ಅದೇ ಥರದಕ್ಕೆ ನೀವು ನಾಳೆ ಕಂಬಳವನ್ನು ದಸರಾದಲ್ಲಿ ತಂದಂಥ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಅಂತ ಆಗಬಾರ್ದು. ಹಾಗಾದರೆ ನಿಮ್ಮ ಹೆಸರು ನಿಮ್ಮ ಅಭಿಮಾನಕ್ಕೆ ತಕ್ಕನಾಗೆ ನಿಮಗೆ ಆಗಬೇಕು ಅಂತ ಕಂಡ್ರೆ, ಇಡೀ ಪ್ರಪಂಚದಲ್ಲಿ 1400 ವರ್ಷ ಆಳಿದಂತಹ ಒಕ್ಕಲುತನದ ಈ ಅಳುಪ ಸಂಸ್ಥಾನ ಇತ್ತಲ್ಲ, ಈ ಬಾರ್ಕೂರಿನ ಉತ್ಸವವನ್ನು ನೀವು ಮಾಡಬೇಕು. ಕಿತ್ತೂರಿನ ಉತ್ಸವವನ್ನು ಮಾಡ್ತೀರಿ, ಹಂಪೆ ಉತ್ಸವನ ಮಾಡ್ತೀರಿ, ಕೆಳದಿ ಉತ್ಸವನ ಮಾಡ್ತೀರಿ, ಸಹ್ಯಾದ್ರಿ ಉತ್ಸವನ ಮಾಡ್ತೀರಿ, ಬೆಳವಡಿ ಉತ್ಸವನ ಮಾಡಿ, ಏನೇನೋ ಮಾಡ್ತಾನೆ ಇರ್ತೀರಿ. ನಮ್ಮ ಕರಾವಳಿಗೆ ಯಾವ ಉತ್ಸವ ಮಾಡ್ತಾ ಇದ್ದೀರಿ ನೀವು? ಯಾವುದೂ ಇಲ್ಲ. ಅಂಥದ್ರಲ್ಲಿ ನೀವು ಒಂದು ಉತ್ಸವವನ್ನು ಕುಮಾರಸ್ವಾಮಿ, ನಾವು ಇವತ್ತಿಗೂ ನಾನು ಅಭಿಮಾನದಿಂದ ಹೇಳ್ತೀನಿ, ದೇವೇಗೌಡರ ಹತ್ರ ನಾನೇ ಹೋಗಿ ಒತ್ತಡ ಹಾಕಿದ್ದೆ ಒಂದು ಸಂದರ್ಭದಲ್ಲಿ. ಅದಕ್ಕೆ ತಕ್ಕನಾಗಿ ನಮ್ಮ ಉಡುಪಿಯ ಒಂದಿಷ್ಟು ಹಿತೈಷಿಗಳೆಲ್ಲರೂ ಸೇರಿ ಒತ್ತಡದಿಂದ ತಂದು ಒಂದು ಅಳುಪೋತ್ಸವ ಅಂತ ಮಾಡಿದ್ವಿ. ಕುಮಾರಸ್ವಾಮಿಯವರು CM ಆಗಿದ್ದಂಥ ಸಂದರ್ಭದಲ್ಲಿ ಅಳುಪೋತ್ಸವವನ್ನು ಮಾಡಿದ್ವಿ. ಈ ಅಳುಪೋತ್ಸವ ಅಲ್ಲಿಗೆ ನಿಂತೇ ಹೋಗಿದೆ. ಅದನ್ನು ನೀವು ಮಾಡಿ, ನೀವು ಮೊಬೈಲ್ನಲ್ಲೊಂದು ಗೂಗಲ್ನಲ್ಲಿ ಹಾಕಿ ಅಳುಪ ಡೈನೆಸ್ಟಿ ಅಂತ ಇತಿಹಾಸ ಬರುತ್ತೆ. ಇಂತಹ ಇತಿಹಾಸದ ಪ್ರಾಚೀನತೆ ನಿಮ್ಮ ಕರ್ನಾಟಕದಲ್ಲಿ ಇನ್ಯಾವುದೂ ಸಿಕ್ಕೋದಿಲ್ಲ. ಈವನ್ ಕದಂಬರ ಬನವಾಸಿ ಉತ್ಸವ ಮಾಡ್ತಿರಲ್ಲ, ಬನವಾಸಿಯೂ ಸಹ ಈ ಅಳುಪರ 300 ವರ್ಷದ ನಂತರದ್ದು. ಹಾಗಿರ್ಬೇಕಾದ್ರೆ ನೀವು ಅಳುಪೋತ್ಸವನ ಮಾಡಬೇಕಲ್ಲ. ಅಳುಪೋತ್ಸವನ ಮಾಡಿ ಆ ಅಳುಪೋತ್ಸವದಲ್ಲಿ ಕಂಬಳದ ಒಂದು ಕ್ರೀಡೆಯನ್ನು ಇಡಿ. ಯಾಕೆಂತಂದರೆ ಹುಟ್ಟಿದ್ದೇ ಬಾರ್ಕೂರಿನಲ್ಲಿ, ಮಾಡಿದ್ದೇ ಬಾರ್ಕೂರಿನ ಅರಸರು. ಅದಲ್ಲದೆ ಈ ಅಳುಪರಿಗೂ ಆ ದೈವಗಳಿಗೂ ಹತ್ತಿರದ ಸಂಬಂಧ ಮತ್ತು ಆರಾಧನೆ ಇವೆಲ್ಲವೂ ಇರೋದ್ರಿಂದ ನೀವು ಈ ಉತ್ಸವ ಮಾಡಿ ಆ ಆರಾಧನೆಗೆ ನಿಮ್ಮನ್ನೇ ಕರೆಸ್ತೇವೆ. ನೀವೇ ಆ ದೈವಗಳಿಗೆ ಪೂಜೆಯನ್ನು ಕೊಟ್ಟು ಕಂಬಳವನ್ನು ಪ್ರಾರಂಭ ಮಾಡಿ, ವರ್ಷಕ್ಕೊಮ್ಮೆ ಈ ಅಳುಪೋತ್ಸವನ ಮಾಡಿ, ಕರಾವಳಿಗೂ ತುಳುನಾಡಿಗೂ ಒಂದು ಉತ್ಸವನ ಕೊಡಿ. ಈ ಥರದ್ದು ನೀವು ಮಾಡೋದ್ರಿಂದ ನಿಮ್ಮ ಹೆಸರು ಯಾವತ್ತಿಗೂ ಅಲ್ಲಿ ಉಳಿಯುತ್ತೆ. ಆದ್ದರಿಂದ ನೀವು ಈ ಒಂದು ಬದಲಾವಣೆಯನ್ನು ನಿಮ್ಮ ಸರ್ಕಾರದಲ್ಲಿ ತನ್ನಿ. ಈ ಮೈಸೂರಿನ ಉತ್ಸವದಲ್ಲಿ, ದಸರಾ ಉತ್ಸವದಲ್ಲಿ ಅದರದೇ ಆದಂತಹ ಸ್ಥಾನಮಾನ, ಅದರದೇ ಆದಂಥ ಗೌರವಗಳು ಬೇರೆಯೇ ಇದೆ. ಈ ಕಂಬಳ ಆದ ನಂತರ ಒಂದು ಪದ್ಧತಿ ಇದೆ. ಅರಸು ಮನೆತನ ಅಥವಾ ಗುತ್ತಿನ ಮನೆತನ, ಬೀಡಿನ ಮನೆತನದವರು ಮಾತ್ರ ಕಂಬಳವನ್ನು ಹಿಂದೆ ಮಾಡ್ತಾ ಇದ್ರು. ಮಾಡಿದ ನಂತರ ಅವರಲ್ಲಿದ್ದಂತಹ ಗೇಣಿದಾರರು, ರೈತ ವರ್ಗ, ಮತ್ತೊಬ್ಬರು ಎಲ್ಲರೂ ಸಹ ಮಾರನೇ ದಿವಸ ಅದೇ ಹಬ್ಬದ ಒಂದು ನೆನಪಿಗೆ ಕೋಳಿ ಅಂಕವನ್ನು ಕೋಳಿಪಡೆ ಅಂತ ಮಾಡ್ತಾಯಿದ್ರು. ಕಂಬಳ ನಡೆದ ನಂತರ ಕೋಳಿಪಡೆ ಅಂತ ಮಾಡ್ತಾ ಇದ್ದಂಥದ್ದು ಅದು ಒಂದು ರೀತಿ ನಮ್ಮ ಪರಂಪರೆಯಾಗಿ ಬಂದಿತ್ತು.
ದಸರಾದಲ್ಲಿ ಕೋಳಿಪಡೆ ಮಾಡ್ತೀರಾ ನೀವು? ಆಮೇಲೆ ಕೋಳಿಪಡೆಗೆ ಒಂದು ಕಂಬಳದ ನಂತರದ ಕೋಳಿಪಡೆಗೆ ಸಾಧ್ಯ ಆದರೆ ನೀವು ಒಂದು ಅವಕಾಶ ಕೊಡಿ. ಕ್ರೀಡೆ ಅಂತ ಜೂಜು ಕಟ್ಟೋದೆಲ್ಲ ಬೇಕಾಗಿಲ್ಲ, ಒಂದು ಅವಕಾಶ ಕೊಡಿ, ಇಂಥದ್ದನ್ನು ನೀವು ಮಾಡಿ ಅಂತ ಹೇಳ್ತಾ ಈ ಕಂಬಳದ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ಮಾಡಿ ನೀವು ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿ. ಕಂಬಳ ಹುಟ್ಟಿದ ಕಾರಣ, ಅದರ ಹಿಂದೆ ನಡೆದಂತಹ ದುರಂತ, ಆಮೇಲೆ ಅವರು ಸಂತಾನವನ್ನೆಲ್ಲ 9 ಜನ ರಾಜಕುಮಾರನ ಕಳ್ಕೊಂಡಂಥ ಅವಸ್ಥೆ, ಅವರಿಗೆ ಕೊಟ್ಟಂಥ ಸ್ಥಾನಮಾನ, ಆನಂತರ ಈ ದೈವ ಒಲಿದು ನಿಂತಹ ರೀತಿ, ಅದು ನಡೆದು ಬಂದಂಥ ಇತಿಹಾಸದ ಸಂಪೂರ್ಣ ವಿಶ್ಲೇಷಣೆ ನೀವು ಸಿಕ್ಕಾಗ ನಿಮ್ಗೆ ಅದನ್ನು ಹೇಳ್ತೇವೆ.